ಸಮಾಜ ಸೇವೆ ಮಾಡಲು ಬದುಕಿನಲ್ಲಿ ಸಿಕ್ಕಿದ ಯೋಗ ಎಂದು ಭಾವಿಸಿದ್ದೇನೆ. ಬಡವರಿಗೆ ಮಾಡುವ ದಾನದಿಂದ ತೃಪ್ತನಾಗಿದ್ದೇನೆ. ನನ್ನ ಸಾಧನೆಗೆ ಸಮಾಜದ ಸರ್ವರ ಸಹಕಾರ ಇದೆ ಎಂದು ಉದ್ಯಮಿ, ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿ ಪುರಸ್ಕೃತ ಕನ್ಯಾನ ಸದಾಶಿವ ಕೆ ಶೆಟ್ಟಿ ಅವರು ಹೇಳಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ವತಿಯಿಂದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ಶನಿವಾರ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಸಮಾಜದಲ್ಲಿ ನೊಂದ ಬಹಳಷ್ಟು ಮಂದಿ ಸಹಾಯ ಕೇಳಿಕೊಂಡು ಬರ್ತಾರೆ. ಅನೇಕ ಸಂಘ ಸಂಸ್ಥೆಗಳು, ಧಾರ್ಮಿಕ ಕೇಂದ್ರಗಳಿಗೆ ನನ್ನಿಂದಾದ ಸಹಾಯ ಮಾಡ್ತಾ ಇದ್ದೇನೆ. ಆರ್ಥಿಕವಾಗಿ ಕೆಳಸ್ತರದ ಕುಟುಂಬದಿಂದ ಬಂದು ಶಿಕ್ಷಣದ ಮೂಲಕ ಹಂತ ಹಂತವಾಗಿ ಉದ್ಯಮ ಕ್ಷೇತ್ರದಲ್ಲಿ ಬೆಳೆದು ನಿಂತಿದ್ದೇನೆ. ಹಲವಾರು ಮಂದಿ ಸಹಾಯ ಮಾಡಿದ್ದಾರೆ. ಬಂದ ಹಾದಿಯನ್ನ ಮರೆಯುವುದಿಲ್ಲ. ಪಟ್ಲ ಫೌಂಡೇಶನ್ ಟ್ರಸ್ಟ್ ಹೊಸ ಪರಿಕಲ್ಪನೆಯೊಂದಿಗೆ ಅದ್ಭುತವಾಗಿ ಸನ್ಮಾನ ಮಾಡಿದ್ದಾರೆ. ಇದರಿಂದ ಪರಮಾನಂದವಾಗಿದೆ. ಜೀವನ ಪಾವನವಾಯಿತು ಎಂದವರು ಸಂತಸ ವ್ಯಕ್ತಪಡಿಸಿದರು. ಇವತ್ತಿನ ದಿನ ನಾನು ಎಲ್ಲಿದ್ದೇನಂತ ಗೊತ್ತಿಲ್ಲ, ಎಲ್ಲೋ ಯಕ್ಷಲೋಕದಲ್ಲಿ, ಸ್ವಪ್ನಲೋಕದಲ್ಲಿದ್ದೇನಂತ. ದಿಸ್ ಈಸ್ ಸಮಥಿಂಗ್ ಡ್ರೀಮ್. ಇದೊಂದು ಸ್ವಪ್ನವೋ ಒಂದು ಕನನ ನಿಜನ ಅಂತ ಹೆಂಗೆ ಗೊತ್ತಾ, ಒಂದು ಸಮಥಿಂಗ್ ಅಬ್ಸಲ್ಯೂಟ್ಲಿ ಅದ್ಭುತವಾದಂಥ ಕೆಲಸ, ಅದ್ಭುತವಾದಂಥ ಸನ್ನಿವೇಶ. ಏನು ಆನಂದ, ಪರಮಾನಂದ. ಮನುಷ್ಯನಿಗೆ ಇದಕ್ಕಿಂತ ಜಾಸ್ತಿ ಏನು ಬೇಕು? ದಿಸ್ ಇಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಪರಮಾನಂದ. ಜೀವನ ಪಾವನ ಆಯಿತು. ಜೀವನ ಪಾವನ, ಸಂತೋಷ, ಪರಮಾನಂದ, ಸಂತೋಷ ಆಗ್ತಾ ಇದೆ. ಇವತ್ತು ನನಗೆ ಮಾಡಿದಂಥ ಈ ಸನ್ಮಾನ ಇದು ವೆರಿ ವೆರಿ ಸ್ಪೆಷಲ್ ಅಂದರೆ ನನಗೇನು ಇನ್ನೂ ಬೇಕಾಗಿಲ್ಲ. ಈತ ಯಾವ ಹಿಂಗೆ ಮಾದಲ್ಲ, ಬಹಳಷ್ಟು ಸಮಾಜ ಸೇವೆ ಆಗ್ತಾ ಉಂಟು. ಅದು ಏನೋ ನನ್ನ ಯೋಗ ಆಗಿರಬೇಕು. ಈ ಎರಡೂ ಸಂಸ್ಥೆಗಳು ಅತೀ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದೆ. ದ್ಯಾಟ್ ಈಸ್ ಗೋಯಿಂಗ್ ಅಲಾಂಗ್ ವಿತ್ ಮೈ ಥಿಂಕಿಂಗ್. ನನ್ನ ಯೋಚನೆ, ನನ್ನ ಪ್ಲ್ಯಾನಿಂಗ್ ಪ್ರಕಾರ ಈ ಎರಡೂ ಸಂಸ್ಥೆಗಳು ನಡೀತಾ ಇದೆ. ಸಂಸ್ಥೆ ಹೇಗೆ ನಡೀತಾ ಅಂದರೆ, ಅದು ಬೇಕಾದ ದೀನದಲಿತರಿಗೆ, ಕಷ್ಟದಲ್ಲಿರುವವರಿಗೆ ಸಾಕಾರ ಮಾಡುವಂಥ ಮಹತ್ಕಾರ್ಯವನ್ನು ಮಾಡುವಂಥ ಎರಡು ಸಂಸ್ಥೆಗಳನ್ನು ನಾನು ಐಡೆಂಟಿಫೈ ಮಾಡಿದರೆ ಅದು ಈ ಎರಡು ಸಂಸ್ಥೆ. ಸುಮ್ಮನೆ ನಾನು ಕೊಡ್ತಾ ಇಲ್ಲ, ನಾನು ನೋಡ್ತಾ ಇರ್ತೇನೆ ಸಂಘ ಸಂಸ್ಥೆ ಅದರ ಕೆಲಸ ಏನು, ಅದರ ಲೀಡರ್ಸಿನ ಪ್ರಾಮಾಣಿಕತೆ ಏನು, ಅವರು ಮಾಡುವಂಥ ಕೆಲಸ ಏನು, ಅದನ್ನು ನೋಡಿ ನಾವು ಮಾಡ್ತಾಯಿದ್ದೇವೆ. ಕೋಟಿಗಟ್ಟಲೆ ಕೊಡೋದು ಅವರ ಜೇಬಿಗೆ ಹೋಗಲಿಲ್ಲ. ಅದು ಆ ಕೋಟಿಗಟ್ಟಲೆ ಕೊಟ್ಟದ್ದು ಹಲವಾರು ಸಾವಿರಾರು ಜನರ ದುಃಖ, ಕಷ್ಟ ಅನ್ನು ನಿವಾರಣೆ ಮಾಡಲಿಕ್ಕೆ ಕೊಟ್ಟರೆ.